ಇವತ್ತಿನ ಪ್ರಶ್ನೆ ಮುಸ್ಲಿಮರು ಯಾಕೆ ಬಾಗಲ ಕೂದಲು ಮತ್ತೆ ಜನಾಂಗದ ಕೂದಲು ಪ್ಯೂಬಿಕ್ ಹೇರ್ ಮತ್ತೆ ಆರ್ಮ್ಪಿಟ್ ಹೇರ್ ರಿಮೂವ್ ಮಾಡ್ತಾರೆ? ಅಸ್ಲಾಂ ವಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ಇದು ಕೇವಲ ಹೈಜಿನೋಸ್ಕರನಾ ಅಥವಾ ಸೈನ್ಸಾ ಅಥವಾ ಫ್ಯಾಷನ್ನಾ ಅಥವಾ ಇಸ್ಲಾಂ ಇದರ ಬಗ್ಗೆ ಗೈಡೆನ್ಸ್ ಕೊಡುತ್ತಾ? ಬಹಳ ಜನಕ್ಕೆ ಸರ್ಪ್ರೈಸ್ ಆಗಬಹುದು. ಇಸ್ಲಾಂ ಕೆಲವ ಪ್ರಾರ್ಥನೆ, ಉಪವಾಸ, ಹಜ್ ಅಥವಾ ಮಸ್ಜಿದ್ ಬಗ್ಗೆ ಮಾತ್ರ ಮಾತಾಡಲ್ಲ. ಇಸ್ಲಾಂ ನಮ್ಮ ಡೈಲಿ ಲೈಫ್ ನ ಪ್ರತಿಯೊಂದು ಆಸ್ಪೆಕ್ಟ್ ಗೆ ಗೈಡೆನ್ಸ್ ಕೊಡುತ್ತೆ. ಇವತ್ತು ನಾನು ನಿಮ್ಮನ್ನು ಕುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಏನ್ ಕಳ್ಸಿದ್ರು, ಮಾಡರ್ನ್ ಸೈನ್ಸ್ ಇದರ ಬೆನಿಫಿಟ್ಸ್ ಏನ್ ಹೇಳುತ್ತೆ ಹೇಳ್ತೀನಿ ಬನ್ನಿ. ಮೊದಲು ಒಂದು ಇಂಪಾರ್ಟೆಂಟ್ ಇಸ್ಲಾಮಿಕ್ ವರ್ಡ್ ಅರ್ಥ ಮಾಡ್ಕೊಳ್ಳೋಣ. ಫಿತ್ರ. ಫಿತ್ರ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಕ್ರಿಯೇಟ್ ಮಾಡಿದ ನ್ಯಾಚುರಲ್ ಡಿಸ್ಪೊಸಿಷನ್, ನ್ಯಾಚುರಲ್ ಸ್ಟೇಜ್, ನ್ಯಾಚುರಲ್ ವೇ ಆಫ್ ಲಿವಿಂಗ್. ಅಂದ್ರೆ ಇಸ್ಲಾಂಗೆ ಕ್ಲೀನಿನೆಸ್ ಒಂದು ಇಂಪಾರ್ಟೆಂಟ್ ಹ್ಯಾಬಿಟ್ ಅಲ್ಲ, ಇದು ಪಾರ್ಟ್ ಆಫ್ ಹ್ಯೂಮನ್ ನೇಚರ್. ಮನುಷ್ಯನ ಹೇಗೆ ಕ್ರಿಯೇಟ್ ಮಾಡಿದಾರೋ ಆ ನ್ಯಾಚುರಲ್ ಪ್ಯೂರಿಟಿ ಮೇಂಟೈನ್ ಮಾಡೋದೇ ಫಿತ್ರ. ಅದಕ್ಕೆ ಇಸ್ಲಾಂ ಹೈಜೀನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಕೆಲವರು ಥಿಂಕ್ ಮಾಡ್ತಾರೆ ಕ್ಲೀನ್ಲಿನೆಸ್ ಅಂದ್ರೆ ಡಾಕ್ಟರ್ಸ್ ಹೇಳೋದು, ಆದ್ರೆ ಇಸ್ಲಾಂ ಅಲ್ಲಿ ಕ್ಲೀನ್ಲಿನೆಸ್ ಅಂದ್ರೆ ಪ್ರಾರ್ಥನೆ. ನಮ್ಗೆ ಕುರಾನಲ್ಲಿ ಹೇಳ್ತಾರೆ, ಅಲ್ಲಾ ಅವರನ್ನು ಪ್ರೀತಿಸ್ತಾರ ಯಾರು ಅವರನ್ನ ಕ್ಲೀನ್ ಆಗಿ ಇಟ್ಕೊಂತಾರೆ ಅಂತ. ಅಂದ್ರೆ ಅಲ್ಲಾಗೆ ಬಾಡಿ ಕ್ಲೀನ್ನೆಸ್ ಇಷ್ಟ, ಹೃದಯ ಕ್ಲೀನ್ನೆಸ್ ಇಷ್ಟ, ನಮ್ಮ ಸೌಲ್ ಆತ್ಮ ಕ್ಲೀನ್ನೆಸ್ ಇಷ್ಟ, ಕ್ಯಾರೆಕ್ಟರ್ ಕ್ಲೀನ್ನೆಸ್ ಕೂಡ ಇಷ್ಟ. ಇಸ್ಲಾಂ ಅಲ್ಲಿ ಕ್ಲೀನ್ ಬಾಡಿ, ಕ್ಲೀನ್ ಹಾರ್ಟ್, ಕ್ಲೀನ್ ಪ್ರಾರ್ಥನೆ ಇವೆಲ್ಲ ಜೊತೆಗೆ ಸೇರುತ್ತೆ. ಪ್ರಾರ್ಥ ಪ್ರಾರ್ಥನೆ ಮಾಡಬೇಕಂದ್ರೆ ಕೂಡ ಬಾಡಿ ಕ್ಲೀನ್ ಇರಬೇಕು. ಅದಕ್ಕೆ ಇಸ್ಲಾಂ ಹೈಜೀನ್ ನ ವರ್ಷಿಪ್ ಜೊತೆ ಕನೆಕ್ಟ್ ಮಾಡುತ್ತೆ. ಈಗ ಪ್ರಾಫೆಟ್ ಮೊಹಮ್ಮದ್ ಸಲಾಂ ಏನ್ ಕಳ್ಸಿದ್ರು ನೋಡೋಣ. ನಮ್ಮ ಪ್ರಾಫೆಟ್ ಏನ್ ಹೇಳಿದ್ರು, 5 ಪ್ರಾಕ್ಟೀಸಸ್ಗಳು ಫಿತ್ರಾನ ಭಾಗ. ಫಿತ್ರ ಏನಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಮೊದಲು ಏನು, ಸರ್ಕಮ್ಸಿಷನ್. ಸರ್ಕಮ್ಸಿಷನ್ ಅಂದ್ರೆ ಏನು, ಕುಂಜಿ ಕಟ್ ಮಾಡ್ತಾರಲ್ವಾ, ಒಂದು ಲಿಂಗದ ಚರ್ಮ ಇರತ್ ನೋಡಿ ಮೇಲೆ, ಅದು ತೆಗಿತಾರ ನೋಡಿ, ಅದನ್ನ ಸರ್ಕಮ್ಸಿಷನ್ ಅಂತಾರೆ. ನೆಕ್ಸ್ಟ್, ಜನಾಂಗದ ಕೂದಲು ಮತ್ತು ಬಾಗಿಲ ಕೂದಲು, ಪ್ಯೂಬಿಕ್ ಹೇರ್ ಅಂತಾರೆ ಜನಾಂಗದ ಕೂದಲುಗೆ. ಆರ್ಮ್ಪಿಟ್, ಬಾಗಲ ಕೂದಲು, ಅದನ್ನ ತೆಗಿಬೇಕು. ಮತ್ತೆ ಇದು ಮುಸ್ಟ್ಯಾಚ್ ಬರತ್ ನೋಡಿ, ಇದನ್ನ ಟ್ರಿಮ್ ಮಾಡಬೇಕು. ಆಮೇಲೆ ನಿಮ್ಮ ನೇಲ್ಸ್ ನ ಕಟ್ ಮಾಡಬೇಕು. ನೋಟಿಸ್ ಮಾಡಿ, ಇವೆಲ್ಲ ಹೈಜೀನ್ ಪ್ರಾಕ್ಟೀಸಸ್ಗಳು. ರಿಲಿಜನ್ ಕೇವಲ ಮಸ್ಜಿದ್ ಮಂದಿರ್ಗೆ ಸಂಬಂಧಿಸಿದಲ್ಲ, ಡೈಲಿ ಪರ್ಸನಲ್ ಕೇರ್ ಬಗ್ಗೆ ಇಸ್ಲಾಂ ಗೈಡೆನ್ಸ್ ಕೊಡುತ್ತೆ. ಥಿಂಕ್ ಮಾಡಿ, 1.5 ವರ್ಷಗಳ ಹಿಂದೆ ಈ ಲೆವೆಲ್ ಹೈಜೀನ್ ಗೈಡೆನ್ಸ್ ಕೊಡುವುದು ಎಷ್ಟು ರಿಮಾರ್ಕೆಬಲ್. ಈಗ ಒಂದು ಇಂಟ್ರೆಸ್ಟಿಂಗ್ ಇನ್ನ ಒಂದು ಏನ್ ಸಿಗತ್ತಂದ್ರೆ, ಪ್ರಾಫೆಟ್ ಮೊಹಮ್ಮದ್ ಸಲಾಂ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಬಾಗಲ ಕೂದಲು ಮತ್ತು ಜನಾಂಗದ ಕೂದಲು, ಇದು ನೇಲ್ಸ್ ಮತ್ತೆ ಮುಸ್ಟ್ಯಾಚು 40 ದಿನ ಮೇಲೆ ಬಿಡಬೇಡಿ ಅಂತ. ಅದ್ರ ಒಳಗಡೆನೆ ಕಟ್ ಮಾಡ್ಬೇಕು. ಇಮ್ಯಾಜಿನ್, ರಿಲಿಜಿಯನ್ ಒಂದು ಮ್ಯಾಕ್ಸಿಮಮ್ ಹೈಜೀನ್ ಶೆಡ್ಯೂಲ್ ಕೊಡುತ್ತೆ. ಅಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಏನಂದ್ರೆ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದು. ಎಸ್ಪೆಷಲಿ ನಾವು ಫ್ರೈಡೆಗೆ ಮುಂಚೆ ಕ್ಲೀನ್ ಆಗೋದು, ಅದು ತುಂಬಾ ಹೈಲಿ ರೆಕಮೆಂಡೆಡ್ ಮುಸ್ಲಿಮ್ಸ್ಗೆ ಇದೆಲ್ಲ ಮಾಡಕ್ಕೆ. ಬಹಳ ಮುಸ್ಲಿಮ್ಸ್ ಕೂಡ ಈ ಹದಿದ್ ಗೊತ್ತಿಲ್ಲ 40 ದಿವಸ ಲಿಮಿಟ್ದು. ಇವಾಗ ಈ ತರ ಇದೆ, ನೀವು ಇದೆಲ್ಲ ಮಾಡ್ಬೇಕಂದ್ರೆ 40 ದಿವಸದ ಮೇಲೆ ಬಿಡಬಾರ್ದು, ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನೀವು. ಈಗ ಈ ಕ್ವೆಶನ್, ಸೈನ್ಸ್ ಏನ್ ಹೇಳುತ್ತೆ? ಮುಸ್ಲಿಂ ಸೈನ್ಸ್ ಪ್ರೂಫ್ ಆದ್ಮೇಲೆ ಫಾಲೋ ಮಾಡಲ್ಲ. ನಾವು ಮತ್ತು ಪ್ರಾಫೆಟ್ ಮೊಹಮ್ಮದ್ ಸಲಾಂ ಅವರು ಹೇಳಿದ್ದನ್ನು ಫಾಲೋ ಮಾಡ್ತೀವಿ. ಆದ್ರೆ ಸೈನ್ಸ್ ನೋಡಿದಾಗ ಕೆಲವು ಬ್ಯೂಟಿಫುಲ್ ವಿಸ್ಡಮ್ಸ್ ಕಂಡು ಬರುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ಹೇರ್ ಸ್ವೆಟ್ ಹೋಲ್ಡ್ ಮಾಡಬಹುದು, ಡೆಡ್ ಸ್ಕಿನ್ ಕಲೆಕ್ಟ್ ಆಗಬಹುದು, ಬ್ಯಾಕ್ಟೀರಿಯಾ ಗ್ರೋ ಆಗಕ್ಕೆ ಚಾನ್ಸ್ ಇರುತ್ತೆ. ಹೇರ್ ರಿಮೂವ್ ಮಾಡಿದ್ರೆ ಕ್ಲೀನಿಂಗ್ ಈಸಿಯರ್ ಆಗತ್ತೆ, ವಾಸನೆ ರೆಡ್ಯೂಸ್ ಆಗ್ಬಹುದು, ಫ್ರೆಶ್ನೆಸ್ ಮೇಂಟೈನ್ ಮಾಡುತ್ತೆ, ಅದೆಲ್ಲ ಈಸಿ ಆಗತ್ತೆ. ಸೊ ಸೈನ್ಸ್ ಇಸ್ಲಾಂನ ಬೇಸ್ ಅಲ್ಲ, ಆದ್ರೆ ಇಸ್ಲಾಂ ಆಲ್ರೆಡಿ ಕಲ್ಸಿದ್ದು ಗೈಡೆನ್ಸ್ ನ ಅಪ್ರಿಶಿಯೇಟ್ ಮಾಡಕ್ಕೆ ಸಹಾಯ ಮಾಡುತ್ತೆ ಸೈನ್ಸ್. ನೋಡಿ, ಇದನ್ನ ಹೈಜೀನ್ ಆಂಗಲ್ ಇಂದ ನೋಡಿದ್ರೆ 3 ಬೆನಿಫಿಟ್ಸ್ ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 1, ಮಾಯ್ಶ್ಚರ್ ಕಂಟ್ರೋಲ್. 2, ಕೆಟ್ಟು ಸ್ಮೆಲ್ ರೆಡ್ಯೂಸ್ ಆಗತ್ತೆ. 3, ನೀವು ಕ್ಲೀನ್ ಮಾಡಕ್ಕೆ, ಸ್ನಾನ ಮಾಡಕ್ಕೆ ಈಸಿ ಆಗತ್ತೆ. ವಾಟರ್ ಡೈರೆಕ್ಟ್ ಸ್ಕಿನ್ಗೆ ರೀಚ್ ಆಗಬಹುದು. ಇಸ್ಲಾಂ ಅಲ್ಲಿ ತಹರಾ ಅಂದ್ರೆ ಕಂಪ್ಲೀಟ್ ಕ್ಲೀನ್ಲಿನೆಸ್, ಕೇವಲ ಬರೀ ಸೋಪ್ ಯೂಸ್ ಮಾಡೋದು ಅಲ್ಲ. ಕಂಪ್ಲೀಟ್ ಪ್ಯೂರಿಫಿಕೇಶನ್ ಅಂದ್ರೆ ನೀವೆಲ್ಲ ಪರ್ಫೆಕ್ಟ್ ಆಗಿ ಅಲ್ಲಿ ಹೋಗಿ ಕ್ಲೀನ್ ಮಾಡಬೇಕು. ಈಗ ಟೇಬಲ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಈ ಟೇಬಲ್ ಮಾಡರ್ನ್ ಮೆಡಿಸಿನ್ ಇವತ್ತು ರೆಕಮೆಂಡ್ ಮಾಡೋದು, ಇಸ್ಲಾಂ 1.5 ವರ್ಷಗಳ ಹಿಂದೆ ಆಲ್ರೆಡಿ ನಮ್ಗೆ ಹೇಳುತ್ತೆ. ಏನು, ಪರ್ಸನಲ್ ಹೈಜೀನ್, ಕ್ಲೀನಿಂಗ್ ಇರಬೇಕು, ಕೈ ತೊಳಿಬೇಕು, ಟಾಯ್ಲೆಟ್ಗೆ ಹೋದಾದ್ಮೇಲೆ ಎಲ್ಲ ವಾಶ್ ಮಾಡಬೇಕು, ರೆಗ್ಯುಲರ್ ಮೌತ್ ವಾಶ್ ಮಾಡಬೇಕು. ಅದೇ ಒಂದು ಕಡ್ಡಿ ಇರುತ್ತೆ, ಮರದ ಕಡ್ಡಿ, ಮಿಸ್ವಾಕ್ ಅಂತೀವಿ, ಅದನ್ನ ನಾವು ಹಾಕೊಂಡು ಉಜ್ತಾ ಇರ್ತೀವಿ. ನೀವು ಹೇರ್ ಮೇಂಟೈನ್ ಮಾಡಬೇಕು. ಡಿಫ್ರೆನ್ಸ್ ಏನಂದ್ರೆ ಮಾಡರ್ನ್ ಸೈನ್ಸ್ ಇದನ್ನ ಹೆಲ್ತ್ ಪರ್ಸ್ಪೆಕ್ಟಿವ್ ಇಂದ ನೋಡುತ್ತೆ, ಇಸ್ಲಾಮು ಹೆಲ್ತ್ ಜೊತೆ
ಪ್ರಾರ್ಥನೆ ಪರ್ಸ್ಪೆಕ್ಟಿವ್ ಇಂದ ಕೂಡ ನೋಡತ್ತೆ. ಅದಕ್ಕೆ ಇಸ್ಲಾಂನ ಕಂಪ್ಲೀಟ್ ವೇ ಆಫ್ ಲೈಫ್ ಅಂತ ಹೇಳೋದು. ಇಸ್ಲಾಂ ಹೈಜೀನ್ ರ್ಯಾಂಡಮ್ ಅಲ್ಲ, ಡೈಲಿ ರೌಟೀನ್ ಇದೆ. ದಿನಕ್ಕೆ 5 ಸಲ ವಧು ಅಂದ್ರೆ ಅದೇ ಕೈ ಕಾಲು ಮುಖ ಎಲ್ಲ ತೊಳೆಯೋದು, ಮಿಸ್ವಾಕ್ ಅದನ್ನ ಹೇಳ್ದಾಗ ಮರದ ಕಡ್ಡಿ ಯೂಸ್ ಮಾಡೋದು, ಆಮೇಲೆ ಎವ್ರಿ ಫ್ರೈಡೆ ಮ್ಯಾಂಡೇಟರಿ ನೀವು ಸ್ನಾನ ಮಾಡ್ಲೇಬೇಕು, ಆಮೇಲೆ ರೆಗ್ಯುಲರ್ ಆಗಿ ನೇಲ್ಸ್ ಕಟ್ ಮಾಡ್ಬೇಕು, ಆಮೇಲೆ ನಿಮ್ಮ ಜನಾಂಗದ ಕೂದಲು ಮತ್ತು ಬಾಗಲ ಕೂದಲು ಅದನ್ನು ಕ್ಲೀನ್ ಮಾಡ್ಬೇಕು. ಇದಕ್ಕೆಲ್ಲ 40 ಡೇಸ್ ಟೈಮ್, ಇದೆಲ್ಲ ವಿತಿನ್ ಅದರಲ್ಲೇ ಮಾಡ್ಲೇಬೇಕು ನೀವು. ಇಮ್ಯಾಜಿನ್ ರಿಲಿಜನ್ ಅಂದ್ರೆ ಏನ್ ಮಾಡ್ತೀವಿ ನಾವು, ಬರೀ ಫೆಸ್ಟಿವಲ್ ಟೈಮಲ್ಲೇ ಗೈಡೆನ್ಸ್ ಕೊಡಲ್ಲ, ಅದು ಅವಾಗ ಟೈಮಲ್ಲೇ ಕೊಡ್ತೀವಿ ಅನ್ಕೊಂತೀವಿ. ಆದ್ರೆ ನಮ್ ಇಸ್ಲಾಮು ಡೈಲಿ, ವೀಕ್ಲಿ, ಮಂತ್ಲಿ ಕಂಟಿನ್ಯೂಸ್ ರೌಟೀನ್ ಕ್ರಿಯೇಟ್ ಮಾಡುತ್ತೆ. ಇದು ಡಿಸಿಪ್ಲಿನ್. ಈಗ ಇನ್ನೊಂದು ಪ್ರೊಫೆಟ್ ಏನ್ ಹೇಳ್ತಾರಂದ್ರೆ, ಪ್ಯೂರಿಟಿ, ಕ್ಲೀನ್ನೆಸ್ ನಿಮ್ಮ ಅರ್ಧ ಫೇತ್ ಅಂತ ಹೇಳ್ತಾರೆ. ಥಿಂಕ್ ಮಾಡಿ, ಅರ್ಧ ಫೇತ್ ಅಂದ್ರೆ ಇಸ್ಲಾಂ ಕ್ಲೀನ್ಲಿನೆಸ್ಗೆ ಇಷ್ಟು ಮಹತ್ವ, ಇಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ. ನಿಮ್ಮ ಬಾಡಿ ಕ್ಲೀನ್ ಇರಬೇಕು, ದೇಹ, ನಿಮ್ಮ ಬಟ್ಟೆ ಕ್ಲೀನ್ ಇರಬೇಕು, ನೀವು ಕ್ಲೀನ್ ಜಾಗದಲ್ಲಿ ಇರಬೇಕು, ನಿಮ್ಮ ಹೃದಯ ಕ್ಲೀನ್ ಇರ್ಬೇಕು, ಆಮೇಲೆ ನಿಮ್ಮ ನಿಯತ್ತು, ಇಂಟೆನ್ಷನ್ ಕ್ಲೀನ್ ಇರಬೇಕು. ಇವೆಲ್ಲ ಅಲ್ಲಾಗೆ ಈಕ್ವಲಿ ಇಂಪಾರ್ಟೆಂಟ್. ಸೊ ಜನಾಂಗದ ಕೂದಲು ಮತ್ತು ಬಾಗಲ ಕೂದಲು, ಅದೇ ಆರ್ಮ್ ಪಿಟ್, ಪ್ಯೂಬಿಕ್ ಹೇರ್ ರಿಮೂವ್ ಮಾಡೋದು ಫ್ಯಾಷನ್ಗಲ್ಲ, ಕಲ್ಚರ್ಗಲ್ಲ, ಮಾಡರ್ನ್ ಟ್ರೆಂಡ್ಗೂ ಅಲ್ಲ. ಇದು ಪ್ರೊಫೆಟ್ ಮುಹಮ್ಮದ್ ಸಲಾಹ್ ಸಲಂ ಕಲ್ಸಿರೋದು ಸುನ್ನಾ. ಸುನ್ನಾ ಅಂದ್ರೆ ಅವ್ರು ಏನ್ ಹೇಳಿದ್ರು ಅದನ್ನ ಸುನ್ನಾ ಅಂತೀವಿ. ಫಿತ್ರಾನ ಭಾಗ, ಫಿತ್ರಾ ಅಂದ್ರೆ ಹೆಂಗ್ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರಿ ಅದು. ಆಮೇಲೆ ಪರ್ಸನಲ್ ಕ್ಲೀನಿನೆಸ್ ನ ಭಾಗ ಮತ್ತು ಅಲ್ಲಾಗೆ ಇಷ್ಟವಾದ ಪ್ಯೂರಿಟಿನ ಭಾಗ. ಒಂದು ವಿಷಯ ರಿಮೆಂಬರ್ ಮಾಡಿ, ಮುಸ್ಲಿಂ ಇದನ್ನ ಸೈನ್ಸ್ ಪ್ರೂವ್ ಮಾಡೋದಕ್ಕೆ ಫಾಲೋ ಮಾಡಲ್ಲ. ಅಲ್ಲಾ ಹೇಳಿದ್ದಾರೆ, ಪ್ರೊಫೆಟ್ ಕಲ್ಸಿದ್ದಾರೆ, ಅದಕ್ಕೆ ಫಾಲೋ ಮಾಡ್ತೀವಿ. ಸೈನ್ಸ್ ಬಂದಾಗ ವಿಸ್ಡಮ್ ನ ಅಪ್ರಿಶಿಯೇಟ್ ಮಾಡಬಹುದು. ಅದಕ್ಕೆ ಇಸ್ಲಾಂನ ಕಂಪ್ಲೀಟ್ ವೇ ಆಫ್ ಲೈಫ್ ಅಂತ ಕರೆಯುತ್ತಾರೆ. ಯಾಕಂದ್ರೆ ಇಸ್ಲಾಂ ನಮಗೆ ಬರೀ ಮಸ್ಜಿದ್ ಅಲ್ಲಿ ಹೋಗಿ ಹೇಗೆ ನಿಲ್ಲಬೇಕು ಅಂತ ಮಾತ್ರ ಕಲ್ಸಲ್ಲ. ಬಾತ್ರೂಮ್ ಇಂದ ಬೆಡ್ರೂಮ್ ವರ್ಗು, ಕಿಚನ್ ಇಂದ ಬಿಸ್ನೆಸ್ ವರ್ಗು, ಫ್ಯಾಮಿಲಿಯಿಂದ ಸೊಸೈಟಿ ವರ್ಗು, ಲೈಫ್ ನ ಪ್ರತಿಯೊಂದು ಆಸ್ಪೆಕ್ಟ್ ಗೈಡೆನ್ಸ್ ಕೊಡುತ್ತೆ. ಹೋಪ್ ನಾನು ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ಇನ್ನ ನಿಮ್ಗೆ ಏನಾದ್ರು ಕ್ವಶನ್, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ಇನ್ನ ಏನಾದ್ರು ನಿಮ್ಗೆ ಕ್ವಶನ್ಸ್ ಗಳಿದ್ರೆ ಅದನ್ನ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.